ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಅಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ಇಂದಿನ ಆನ್ಲೈನ್ ತರಗತಿಯಲ್ಲಿ ನಾನು ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ತೃತೀಯ ಸೆಮಿಸ್ಟರ್ BA ರಾಜ್ಯಶಾಸ್ತ್ರ ಪತ್ರಿಕೆ 3 ಮಾಡೆಲ್ ನಂಬರ್ 2 ಸೆಷನ್ ನಂಬರ್ 18 ಟಾಪಿಕ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಇದರ ಬಗ್ಗೆ ವಿವರಿಸ್ತಾ ಇದ್ದೀನಿ. ಟೈಪ್ಸ್ ಆಫ್ ಕಮ್ಯುನಿಕೇಷನ್. Face-to-face communication is verbal communication. Communication through ideas, orders, instruction is called written communication. ಸಂವಹನದ ಪ್ರಕಾರಗಳು. ಮುಖಾಮುಖಿ ಸಂವಹನ ಅಂದರೆ ಮೌಖಿಕ ಸಂವಹನ, ಕಲ್ಪನೆಗಳು, ಆದೇಶಗಳು, ಲಿಖಿತ ಸೂಚನೆಗಳ ಮೂಲಕ ಸಂವಹನವನ್ನು ಲಿಖಿತ ಸಂವಹನ ಅಂತ ಕರೀತಾರೆ. ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಇನ್ ಆರ್ಗನೈಸೇಷನ್. Communication is a very important part of any organization. It takes place among business entities, within markets, various groups of employees, buyers and sellers, service providers and clients, salespersons and prospective buyers, and within the organization and with the press. Communication can be internal, external, upward, downward, formal, informal, lateral, interactive, mass or grapevine communication. The types of communication can be classified like this: internal communication, external communication, upward, downward, formal, informal, lateral, interactive, mass communication or grapevine communication. ವ್ಯವಸ್ಥೆಯಲ್ಲಿ ಸಂವಹನದ ಅಥವಾ ಸಂಪರ್ಕದ ಪ್ರಕಾರಗಳು ಅಥವಾ ವಿಧಗಳು. ಸಂವಹನವು ಯಾವುದೇ ಸಂಘಟನೆಯ ಬಹುಮುಖ್ಯ ಭಾಗ ಆಗಿರುತ್ತೆ. ಇದು ವ್ಯಾಪಾರ ಘಟಕಗಳ ನಡುವೆ, ಮಾರುಕಟ್ಟೆಗಳಲ್ಲಿ ವಿವಿಧ ಗುಂಪುಗಳ ನೌಕರರು, ಖರೀದಿದಾರರು, ಮಾರಾಟಗಾರರು, ಸೇವಾ ಪೂರೈಕೆದಾರರು ಮತ್ತು ಗ್ರಾಹಕರು, ಮಾರಾಟಗಾರರು ಮತ್ತು ನಿರೀಕ್ಷಿತ ಖರೀದಿದಾರರು ಹಾಗೂ ವ್ಯವಸ್ಥೆಯೊಳಗೆ ಮತ್ತು ಪತ್ರಿಕೆಗಳ ಜೊತೆಗೂ ನಡೆಯುತ್ತದೆ. ಸಂವಹನವು ಆಂತರಿಕ, ಬಾಹ್ಯ, ಮೇಲ್ಮುಖ, ಕೆಳಮುಖ, ಔಪಚಾರಿಕ, ಅನೌಪಚಾರಿಕ, ಪಾರ್ಶ್ವ, ಸಂವಾದಾತ್ಮಕ, ಸಾಮೂಹಿಕ ಅಥವಾ ಗ್ರೇಪ್ ವೈನ್ ಸಂವಹನ ಅಂತ ಈ ಸಂವಹನದ ಪ್ರಕಾರಗಳನ್ನು ಅಥವಾ ವಿಧಗಳನ್ನು ತಿಳಿಸ್ಬೋದು. ಇಂಟರ್ನಲ್ ಕಮ್ಯುನಿಕೇಷನ್ ಟೇಕ್ಸ್ ಪ್ಲೇಸ್ ವಿತಿನ್ ದ ಆರ್ಗನೈಸೇಷನ್ ಆರ್ ಗ್ರೂಪ್ ಅಮಾಂಗ್ ಪೀಪಲ್ ವಿತಿನ್, ಅಮಾಂಗ್ ಡಿಫರೆಂಟ್ ಗ್ರೂಪ್ಸ್ ಆಫ್ ಎಂಪ್ಲಾಯೀಸ್ ಅಂಡ್ ಬಿಟ್ವೀನ್ ಎಂಪ್ಲಾಯೀಸ್ ಅಂಡ್ ಎಂಪ್ಲಾಯೀಸ್. ಇಟ್ ಕುಡ್ ಬಿ ಓರಲ್ ಆರ್ ರಿಟನ್, ವಿಜುವಲ್ ಆರ್ ಆಡಿಯೋ ವಿಜುವಲ್, ಫಾರ್ಮಲ್ ಆರ್ ಇನ್ಫಾರ್ಮಲ್, and upward or downward. Internal communication serves to inform, instruct, educate, develop, motivate, persuade, entertain, direct, control and caution people within the organization. ಆಂತರಿಕ ಸಂವಹನವು ಸಂಸ್ಥೆ ಅಥವಾ ವ್ಯವಸ್ಥೆ ಅಥವಾ ಗುಂಪಿನ ಒಳಗೆ ನಡೆಯುತ್ತದೆ. ಒಂದು ವ್ಯವಸ್ಥೆಯೊಳಗೆ, ಸಂಘಟನೆ ಒಳಗೆ ನಡೀತಕ್ಕಂಥ ಸಂವಹನನ ಆಂತರಿಕ ಸಂವಹನ ಅಂತ ಕರೀತಾರೆ. ಜನರ ಒಳಗಿನ ವಿವಿಧ ಗುಂಪುಗಳ ನೌಕರರ ನಡುವೆ, ಉದ್ಯೋಗದಾತರು ಅಥವಾ ನೌಕರರ ನಡುವೆ. ಇದು ಮೌಖಿಕ, ಲಿಖಿತ, ದೃಶ್ಯ ಅಥವಾ ಆಡಿಯೋ ದೃಶ್ಯ ಅಂದರೆ ಆಡಿಯೋ ವಿಜುವಲ್ ಅಂತ ಕರೀತಾರೆ. ಔಪಚಾರಿಕ ಅಥವಾ ಅನೌಪಚಾರಿಕ ಮತ್ತು ಮೇಲ್ಮುಖ ಅಥವಾ ಕೆಳಮುಖ ಸಂವಹನ ಆಗಿರಬಹುದು. ಆಂತರಿಕ ಸಂವಹನವು ಸಂಸ್ಥೆ ಒಳಗಿರ್ತಕ್ಕಂಥ ಜನರಿಗೆ ಸೂಚನೆಗಳನ್ನು ನೀಡಲು, ಸೂಚಿಸಲು, ತಿಳುವಳಿಕೆ ನೀಡಲು, ಅಭಿವೃದ್ಧಿಪಡಿಸಲು, ಅವರನ್ನು ಪ್ರೇರೇಪಿಸಲು, ಅವರ ಮನಸ್ಸನ್ನು ಒಲಿಸಲು, ಜನರ ಸಂಸ್ಥೆ ಒಳಗಡೆ ಇರತಕ್ಕಂತಹ ಉದ್ಯೋಗಿಗಳ ಮನರಂಜಿಸಲು, ನೇರ ನಿಯಂತ್ರಣ ಮತ್ತು ಎಚ್ಚರಿಕೆ ನೀಡಲು ಸಹಾಯ ಮಾಡುತ್ತದೆ. When a personal letter is written at an official address, besides writing the name of the addressee, the envelope is superscribed private or confidential to convey the nature of communication, knowledge, skills, goal orientation, sharing of corporate concerns, review and monitoring performance appraisal, counseling and training are among the issues that internal communication addresses. ಅಧಿಕೃತ ವಿಳಾಸದಲ್ಲಿ ವೈಯಕ್ತಿಕ ಪತ್ರ ಬರೆದಾಗ ವಿಳಾಸದಾರರ ಹೆಸರನ್ನು ಬರೆಯೋದ್ರ ಜೊತೆಗೆ
ಸಂವಹನದ ಸ್ವರೂಪವನ್ನು ತಿಳಿಸಲು ಲಕೋಟೆಯ ಮೇಲೆ ಖಾಸಗಿ ಅಥವಾ ಗೌಪ್ಯ ಅಂತ ಬರೆಯಲಾಗುತ್ತೆ. ಜ್ಞಾನ, ಕೌಶಲ್ಯಗಳು, ಗುರಿ, ದೃಷ್ಟಿಕೋನ, ಸಾಂಸ್ಥಿಕ ಕಾಳಜಿಗಳ ಹಂಚಿಕೆ, ವಿಮರ್ಶೆ ಮತ್ತು ಮೇಲ್ವಿಚಾರಣೆ, ಕಾರ್ಯಕ್ಷಮತೆ, ಮೌಲ್ಯಮಾಪನ, ಸಮಾಲೋಚನೆ ಮತ್ತು ತರಬೇತಿ ಆಂತರಿಕ ಸಂವಹನ ತಿಳಿಸ್ತಕ್ಕಂಥ ವಿಷಯಗಳಲ್ಲಿ ಸೇರಿರುತ್ತೆ. ಆಂತರಿಕ ಸಂವಹನ ಅಂದರೆ ಅರ್ಥ ಆಗಿರ್ಬೋದು, ವ್ಯವಸ್ಥೆ ಒಳಗಡೆ ಇರತಕ್ಕಂತಹ ಉದ್ಯೋಗಿಗಳು ಮತ್ತು ಮೇಲಧಿಕಾರಿಗಳ ನಡುವೆ ಪರಸ್ಪರ ಆಗ್ತಕ್ಕಂಥ ಸಂವಹನವೇ ಆಂತರಿಕ ಸಂವಹನ. ಒಂದು ಸಂಘಟನೆ ಒಳಗಡೆ ನಡೀತಕ್ಕಂಥ ಸಂವಹನ ಅದು. ಈಗ ಬಾಹ್ಯ ಸಂವಹನ, ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಮೀನ್ಸ್ ವಾಟ್? Unlike internal communication, external communication flows outward. It addresses people outside the organization, like the prospective customers, competitors, public, press, media, and the government. External communication can take place in various ways and through different channels. Letters, notices, brochures, demonstrations, telephone calls, business meetings, press releases, press conferences, audio-visual presentations, publicity, films, product launch events and advertisements are all examples for external communication. It is important to note that the external agency or person targeted through such communication quite often forms an image or impression based on such communication, and it is therefore very necessary that adequate care is taken in making it clear, intelligible, and appealing. There may be some communication which would move both upward and downward. A typical example of this is performance budgeting, which is a two-way process. It is a top to bottom as well as bottom to top exercise. ಬಾಹ್ಯ ಸಂವಹನ ಅಂದರೆ ಆಂತರಿಕ ಸಂವಹನಕ್ಕಿಂತ ಭಿನ್ನವಾಗಿರುತ್ತೆ. ಇದು ವ್ಯವಸ್ಥೆಯ ಹೊರಕ್ಕೆ ಹರಿಯುತ್ತದೆ, ಹೊರಗಡೆ ಸಂಬಂಧಪಟ್ಟಿರುತ್ತೆ. ಇದು ನಿರೀಕ್ಷಿತ ಗ್ರಾಹಕರು, ಸ್ಪರ್ಧಿಗಳು, ಸಾರ್ವಜನಿಕರು, ಪತ್ರಿಕೆಗಳು, ಮಾಧ್ಯಮ ಮತ್ತು ಸರ್ಕಾರದಂತಹ ವ್ಯವಸ್ಥೆಯ ಹೊರಗಿನ ಜನರನ್ನು ಉದ್ದೇಶಿಸುತ್ತದೆ. ಬಾಹ್ಯ ಸಂಪರ್ಕ ವಿವಿಧ ರೀತಿಯಲ್ಲಿ ವಿಭಿನ್ನ ಚಾನಲ್ಗಳ ಮೂಲಕ ನಡೆಯಬಹುದು. ಬಾಹ್ಯ ಸಂಪರ್ಕ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಉದಾಹರಣೆಗಳನ್ನು ನೋಡೋದಾದರೆ ಪತ್ರಗಳು, ಸೂಚನೆಗಳು, ಕರಪತ್ರಗಳು, ಪ್ರದರ್ಶನಗಳು, ದೂರವಾಣಿ ಕರೆಗಳು, ವ್ಯಾಪಾರ ಸಭೆಗಳು, ಪತ್ರಿಕಾ ಪ್ರಕಟಣೆಗಳು, ಪತ್ರಿಕಾಗೋಷ್ಠಿಗಳು, ಆಡಿಯೋ ಮತ್ತು ದೃಶ್ಯ ಅಂದರೆ ದೃಶ್ಯ ಶ್ರವಣ ಮಾಧ್ಯಮ ಪ್ರಸ್ತುತಿಗಳು, ಪ್ರಚಾರ, ಚಲನಚಿತ್ರ ಬಿಡುಗಡೆ, ಚಲನಚಿತ್ರಗಳ ಉತ್ಪನ್ನ ಬಿಡುಗಡೆ, ಘಟನೆಗಳು, ಜಾಹೀರಾತುಗಳು ಎಲ್ಲವೂ ಬಾಹ್ಯ ಸಂವಹನಕ್ಕೆ ಉದಾಹರಣೆ ಆಗಿರುತ್ತೆ. ಅಂದರೆ ಬಾಹ್ಯ ಸಂವಹನನ ಈ ವಿಧಾನಗಳ ಮೂಲಕ ನಡೆಸಲಾಗುತ್ತೆ. ಕರಪತ್ರಗಳ ಮೂಲಕ ಸೂಚನೆ ನೀಡೋದು, ದೂರವಾಣಿ ಕರೆಗಳು ಮಾಡೋದು, ಸಭೆಗಳನ್ನು ಏರ್ಪಡಿಸೋದು, ಪತ್ರಿಕಾ ಪ್ರಕಟಣೆಗಳನ್ನು ಹೊರಡಿಸೋದು, ಇದರ ಮೂಲಕ ವಿಚಾರಗಳನ್ನು ತಿಳಿಸಲಾಗುತ್ತೆ ಸಂಸ್ಥೆಯ ಹೊರಗಡೆ ಇರತಕ್ಕಂಥವರಿಗೆ. ಎಲ್ಲವೂ ಬಾಹ್ಯ ಸಂವಹನದ ಉದಾಹರಣೆಗಳಾಗಿರುತ್ತೆ. ಅಂತಹ ಸಂವಹನದ ಮೂಲಕ ಗುರಿಯಾಗಿಸಿಕೊಂಡಿರುವ ಬಾಹ್ಯ ಸಂಸ್ಥೆ ಅಥವಾ ವ್ಯಕ್ತಿಯು ಅಂತಹ ಸಂವಹನದ ಆಧಾರದ ಮೇಲೆ ಒಂದು ಸ್ಪಷ್ಟ ಚಿತ್ರ ಅಥವಾ ಅನಿಸಿಕೆಗಳನ್ನು ಬೆಳೆಸ್ಕೊಳ್ತಾನೆ. ಆದ್ದರಿಂದ ಸ್ಪಷ್ಟ, ಬುದ್ಧಿವಂತ ಮತ್ತು ಮನ ಮುಟ್ಟುವಂತೆ ಮಾಡುವಲ್ಲಿ ಸಾಕಷ್ಟು ಕಾಳಜಿ ತೆಗೆದುಕೊಳ್ಬೇಕಾಗಿರೋದು ಈ ಬಾಹ್ಯ ಸಂವಹನದಲ್ಲಿ ಅತಿ ಅವಶ್ಯಕವಾಗುತ್ತೆ. ಕೆಲವು ಸಂವಹನ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುತ್ತೆ. ಕಾರ್ಯಕ್ಷಮತೆಯ ಬಡ್ಜೆಟ್, ಕಾರ್ಯಾಚರಣೆಯ ಬಡ್ಜೆಟ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇದಕ್ಕೆ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ. ಇದು ಎರಡು ಮಾರ್ಗದ ಪ್ರಕ್ರಿಯೆ, ಮೇಲಿಂದ ಕೆಳಕ್ಕೆ ಮತ್ತು ಕೆಳಗಿಂದ ಮೇಲಕ್ಕೆ ಇದು ಹರಿಯುತ್ತೆ. ಇದರ ವಿಚಾರಗಳು: upward communication. Large organizations have different hierarchical levels or tiers. Banks, finance companies, insurance, business, railways, and such other people-oriented organizations have typically a 3-tier or 4-tier structure. The process of communication to be complete and effective should encompass all these levels and tiers. Upward communication is one which moves upward, that is, from bottom to top levels in the hierarchy. ಮೇಲ್ಮುಖ ಸಂವಹನ. ದೊಡ್ಡ ಸಂಸ್ಥೆಗಳು ವಿಭಿನ್ನ ಶ್ರೇಣೀಕೃತ ಹಂತಗಳನ್ನು
ಅಥವಾ ಶ್ರೇಣಿಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ ಬ್ಯಾಂಕುಗಳು, ಹಣಕಾಸು ಕಂಪನಿಗಳು, ವಿಮಾ ವ್ಯವಹಾರಗಳು, ರೈಲ್ವೆ ಮತ್ತು ಇತರ ಜನ ಆಧಾರಿತ ಸಂಸ್ಥೆಗಳು ಸಾಮಾನ್ಯವಾಗಿ 3 ಹಂತದ ಅಥವಾ 4 ಹಂತದ ರಚನೆಯನ್ನು ಹೊಂದಿರುತ್ತವೆ. ಸಂವಹನದ ಪ್ರಕ್ರಿಯೆಯು ಸಂಪೂರ್ಣ ಮತ್ತು ಪರಿಣಾಮಕಾರಿಯಾಗಿರಬೇಕಾದ್ರೆ ಈ ಎಲ್ಲ ಹಂತಗಳು ಮತ್ತು ಶ್ರೇಣಿಗಳನ್ನು ಒಳಗೊಂಡಿರಬೇಕಾಗುತ್ತೆ. ಮೇಲ್ಮುಖ ಸಂವಹನವು ಮೇಲ್ಮುಖವಾಗಿ ಚಲಿಸುತ್ತದೆ. ಅಂದರೆ ಕ್ರಮಾನುಗತದಲ್ಲಿ ಕೆಳಗಿನಿಂದ ಉನ್ನತ ಮಟ್ಟಕ್ಕೆ, ಕೆಳ ಹಂತದಿಂದ ಮೇಲಿನ ಹಂತಕ್ಕೆ ಸಂವಹನ ಏರ್ಪಡುತ್ತೆ. ಇದನ್ನೇ ಮೇಲ್ಮುಖ ಸಂವಹನ ಅಂತ ಕರೀತಾರೆ. ಎನಿ ಕಮ್ಯುನಿಕೇಷನ್ ದಟ್ ಮೂವ್ಸ್ ಫ್ರಮ್ ಎಂಪ್ಲಾಯೀಸ್ ಟು ಸೂಪರ್ವೈಸರ್ಸ್, supervisors to managers, managers to executives, regional manager to general manager, and so on, may be categorized as upward communication. Similarly, communication from branches to regional offices to zonal offices, zonal offices to head office is referred to as upward communication. Employee suggestions, market reports, performance reports, feedback on new products and requests for facilities or instructions are all examples of upward communication in organizational context. ಉದ್ಯೋಗಿಗಳಿಂದ ಮೇಲ್ವಿಚಾರಕರಿಗೆ, ಮೇಲ್ವಿಚಾರಕರಿಂದ ವ್ಯವಸ್ಥಾಪಕರಿಗೆ, ವ್ಯವಸ್ಥಾಪಕರಿಂದ ಕಾರ್ಯನಿರ್ವಾಹಕರಿಗೆ, ಪ್ರಾದೇಶಿಕ ವ್ಯವಸ್ಥಾಪಕರಿಗೆ, ಸಾಮಾನ್ಯ ವ್ಯವಸ್ಥಾಪಕರಿಗೆ, ಇಂತಹ ಮೇಲ್ಮುಖ ಸಂವಹನ ನಡೀತಾ ಇರುತ್ತೆ. ಇದನ್ನೇ ಮೇಲ್ಮುಖ ಅಂದರೆ ಅಧೀನ ಹಂತದಿಂದ ಮೇಲಿನ ಹಂತಕ್ಕೆ ಸಂವಹನ ಆದರೆ ಅದನ್ನು ಮೇಲ್ಮುಖ ಸಂವಹನ ಅಂತ ಕರೀತಾರೆ. ಅಂತೆಯೇ ಶಾಖೆಗಳಿಂದ ಪ್ರಾದೇಶಿಕ ಕಚೇರಿಗಳು, ಪ್ರಾದೇಶಿಕ ಕಚೇರಿಗಳಿಂದ ವಲಯ ಕಚೇರಿಗಳು, ವಲಯ ಕಚೇರಿಗಳಿಂದ ಮುಖ್ಯ ಕಚೇರಿಗೆ ಸಂವಹನ ಮೇಲ್ಮುಖವಾಗಿ ಹರಿಯುತ್ತೆ, ಕೆಳ ಹಂತದಿಂದ ಮೇಲ್ಮುಖವಾಗಿ. ನೌಕರರ ಸಲಹೆಗಳು, ಮಾರುಕಟ್ಟೆ ವರದಿಗಳು, ಕಾರ್ಯಕ್ಷಮತೆಯ ವರದಿಗಳು, ಹೊಸ ಉತ್ಪನ್ನಗಳ ಬಗ್ಗೆ ಪ್ರತಿಕ್ರಿಯೆ ಮತ್ತು ಸೌಲಭ್ಯಗಳು ಅಥವಾ ಸೂಚನೆಗಳ ಕೋರಿಕೆಗಳು ಇವೆಲ್ಲವೂ ಸಾಂಸ್ಥಿಕ ಸಂದರ್ಭದಲ್ಲಿ ಮೇಲ್ಮುಖ ಸಂವಹನಕ್ಕೆ ಉತ್ತಮ ಉದಾಹರಣೆಗಳಾಗಿರುತ್ತೆ. Let us discuss what is meant by downward communication. Downward communication moves from top to bottom. Upward communication moves from bottom to top, while downward communication moves from top to bottom. That is, from the CEO downwards. It travels through senior executives to junior level functionaries. From the controlling office to the branch. From the head of the division to the head of the unit. Corporate goals, business priorities, motivational letters, work-related instructions, newsletters, letters from the CEO, general manager's desk are all typical examples for downward communication. There may be some communication which would move both upward and downward. A typical example of this is performance budgeting, Karyacharane Ayavyaya, performance budgeting, which is a two-way process. It is a top to bottom as well as a bottom to top exercise. ಕೆಳಮುಖ ಸಂವಹನವು ಮೇಲಿನಿಂದ ಕೆಳಕ್ಕೆ ಚಲಿಸುತ್ತದೆ. ಅಂದರೆ ಸಂವಹನ ಮೇಲಿಂದ ಕೆಳಕ್ಕೆ ನೀಡಲಾಗುತ್ತೆ. ಉದಾಹರಣೆಗೆ CEO ಇಂದ ಕೆಳಗಡೆ ಇರತಕ್ಕಂಥ ಅಧಿಕಾರಿಗಳಿಗೆ, ಅಧೀನ ಅಧಿಕಾರಿಗಳಿಗೆ, ಇದು ಹಿರಿಯ ಅಧಿಕಾರಿಗಳ ಮೂಲಕ ಕಿರಿಯ ಮಟ್ಟದ ಕಾರ್ಯಕರ್ತರವರೆಗೆ, ನಿಯಂತ್ರಣ ಕಚೇರಿಯಿಂದ ಶಾಖೆಯವರೆಗೆ, ವಿಭಾಗದ ಮುಖ್ಯಸ್ಥರಿಂದ ಘಟಕದ ಮುಖ್ಯಸ್ಥರವರೆಗೆ ಈ ಸಂವಹನ ಪ್ರಯಾಣಿಸುತ್ತದೆ. ಅಂದರೆ ಸಂವಹನ ಬರುತ್ತೆ ಮೇಲಿಂದ ಕೆಳಕ್ಕೆ. ಸಾಂಸ್ಥಿಕ ಗುರಿಗಳು, ವ್ಯವಹಾರದ ಆದ್ಯತೆಗಳು, ಪ್ರೇರಕ ಪತ್ರಗಳು, ಕೆಲಸಕ್ಕೆ ಸಂಬಂಧಪಟ್ಟ ಸೂಚನೆಗಳು, ಸುದ್ದಿ ಪತ್ರಗಳು, CEO ಅಥವಾ ಜನರಲ್ ಮ್ಯಾನೇಜರ್ನ ಮೇಜಿನ ಪತ್ರಗಳು ಇವೆಲ್ಲ ಕೆಳಮುಖ ಸಂವಹನದ ವಿಶಿಷ್ಟ ಉದಾಹರಣೆಗಳಾಗಿವೆ. ಅಂದರೆ ಬಾಸ್ ಒಬ್ಬ ಮೇಲಧಿಕಾರಿ ಇರ್ತಾನೆ, ಅವನು ಅಧೀನ ಅಧಿಕಾರಿಗಳಿಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾನೆ. ಇದನ್ನೇ ಮೇಲಿಂದ ಕೆಳಮುಖ ಸಂವಹನ ಅಂತ ಕರೀತಾರೆ. ಕೆಲವು ಸಂವಹನ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುತ್ತೆ. ಅಂದರೆ ಮೇಲ್ಮುಖ ಸಂವಹನನೂ ಇರುತ್ತೆ, ಕೆಳಮುಖ ಸಂವಹನ ಇರುತ್ತೆ. ಇದಕ್ಕೆ ಮುಖ್ಯ ಉದಾಹರಣೆ ಕಾರ್ಯಾಚರಣೆಯ ಆಯವ್ಯಯ, ಕಾರ್ಯಕ್ಷಮತೆಯ ಬಡ್ಜೆಟ್. ಇದಕ್ಕೆ ಒಂದು ವಿಶಿಷ್ಟ ಉದಾಹರಣೆ ಅದು. ಇದು 2 ಮಾರ್ಗದ ಪ್ರಕ್ರಿಯೆ. ಇದು ಮೇಲಿಂದ ಕೆಳಕ್ಕೆ ಮತ್ತು ಕೆಳಗಿಂದ ಮೇಲಕ್ಕೆ ಹೋಗ್ತಾ ಇರುತ್ತೆ. ಮತ್ತೊಂದು ವಿಧ, ಅನದರ್ ಟೈಪ್ ಆಫ್ ಕಮ್ಯುನಿಕೇಷನ್ ಈಸ್ ಕಾಲ್ಡ್ as ಫಾರ್ಮಲ್ ಕಮ್ಯುನಿಕೇಷನ್. ಫಾರ್ಮಲ್, ಔಪಚಾರಿಕ. ಟುವರ್ಡ್ಸ್ ಎನ್ಶೂರಿಂಗ್ ಕಮ್ಯುನಿಕೇಷನ್ ಆನ್
On ongoing basis, organizations develop formal systems, staff meetings, union management meetings, branch managers conferences, periodical sales review meetings, and customer meets are examples of forums that facilitate formal communication. Formal communication generally follows a well-defined hierarchical pattern and periodicity. Memos, circulars, instructions, guidelines, clarifications, agreements, and reports are some of the channels that facilitate the flow of formal communication in business organizations. ಔಪಚಾರಿಕ ಸಂವಹನ ನಡೆಯುತ್ತಿರುವ ಆಧಾರದ ಮೇಲೆ ಸಂವಹನವನ್ನು ಖಾತ್ರಿಪಡಿಸುವ ಕಡೆಗೆ ಸಂಸ್ಥೆಗಳು ಔಪಚಾರಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿರುತ್ತವೆ. ಸಿಬ್ಬಂದಿ ಸಭೆಗಳು, ಯೂನಿಯನ್ ನಿರ್ವಹಣಾ ಸಭೆಗಳು, ಶಾಖಾ ವ್ಯವಸ್ಥಾಪಕರ ಸಮಾವೇಶಗಳು, ನಿಯತಕಾಲಿಕ ಮಾರಾಟ ವಿಮರ್ಶೆ ಸಭೆಗಳು, ಗ್ರಾಹಕರ ಸಭೆಗಳು ಔಪಚಾರಿಕ ಸಂವಹನಕ್ಕೆ ಅನುಕೂಲವಾಗ್ತಕ್ಕಂತಹ ವೇದಿಕೆಗಳ ಉದಾಹರಣೆಗಳಾಗಿರುತ್ತವೆ. ಅಂದರೆ ಔಪಚಾರಿಕವಾಗಿ ಯಾರು ಯಾರಿಗೆ ವಿಷಯವನ್ನು ತಿಳಿಸಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಅದರ ಮೂಲಕ ಸಂವಹನವನ್ನು ನಡೆಸಲಾಗೋದನ್ನೇ ಔಪಚಾರಿಕ ಅಂತ ಕರೀತಾರೆ. ಔಪಚಾರಿಕ ಸಂವಹನ ಸಾಮಾನ್ಯವಾಗಿ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಕ್ರಮಾನುಗತ ಮಾದರಿ ಆವರ್ತಕತೆಯನ್ನು ಅನುಸರಿಸುತ್ತೆ. ಏನು ಮಾಡಬೇಕಾಗಿದೆ, ಏನು ತಿಳಿಸ್ಬೇಕಾಗಿದೆ ಮೊದಲೇ ಪರ್ಫೆಕ್ಟಾಗಿ ಡಿಸೈಡ್ ಮಾಡಿಕೊಂಡು ತಿಳಿಸಲಾಗುತ್ತೆ. ಔಪಚಾರಿಕವಾಗಿ ಮೆಮೊಗಳ ಮೂಲಕ, ಸುತ್ತೋಲೆಗಳ ಮೂಲಕ, ಸೂಚನೆಗಳ ಮೂಲಕ, ಮಾರ್ಗಸೂಚಿಗಳು, ಸ್ಪಷ್ಟೀಕರಣಗಳು, ಒಪ್ಪಂದಗಳು ಮತ್ತು ವರದಿಗಳು ವ್ಯಾಪಾರ ಸಂಸ್ಥೆಗಳಲ್ಲಿ ಔಪಚಾರಿಕ ಸಂವಹನದ ಹರಿವನ್ನು ಸುಗಮಗೊಳಿಸುವ ಕೆಲವು ಚಾನಲ್ಗಳಾಗಿವೆ, ಕೆಲವು ದಾರಿಗಳಾಗಿವೆ. ಅಂದರೆ ಯಾವ ಥರ ಈ ಸಂವಹನ ನಡೆಸಲಾಗುತ್ತೆ ಅಂದರೆ ಮೆಮೊ ನೀಡೋದು, ಸುತ್ತೋಲೆ ಹೊರಡಿಸ್ತಕ್ಕಂಥದ್ದು, ಸೂಚನೆ ನೀಡೋದು, ಮಾರ್ಗಸೂಚಿ, ಸ್ಪಷ್ಟೀಕರಣ ಇವೆಲ್ಲ ತಿಳಿಸ್ತಕ್ಕಂಥದ್ದು ಔಪಚಾರಿಕವಾಗಿ ಯಾರು ಯಾರಿಗೆ ತಿಳಿಸಬೇಕಾಗಿದೆ ಅನ್ನೋದನ್ನು. Informal communication. This type of communication takes place in an unstructured manner and outside the formal forums. There is an element of spontaneity in this communication. Informal communication works well in smaller, loosely knit organizations. It is used more often in situations where there are no rigid hierarchical tiers. While the formal structure of communication is a must in large organizations, it is the informality that helps sustain goal orientation in small, well-knit units. Informal communication takes place through chats, conversations, informal talks and the like. ಅನೌಪಚಾರಿಕ ಸಂವಹನ, ಇದು ಔಪಚಾರಿಕ ಸಂವಹನಕ್ಕೆ ಪ್ರತಿಯಾಗಿರ್ತಕ್ಕಂಥದ್ದು. ಈ ರೀತಿಯ ಸಂವಹನ ರಚನೆ ರಹಿತ ರೀತಿಯಲ್ಲಿ, ನಿರ್ಧಾರ ಆಗದ ರೀತಿಯಲ್ಲಿ ಔಪಚಾರಿಕ ವೇದಿಕೆಗಳ ಹೊರಗೆ ನಡೆಯುತ್ತೆ. ಈ ಸಂವಹನದಲ್ಲಿ ಸ್ವಾಭಾವಿಕತೆ ಒಂದು ಪ್ರಮುಖ ಅಂಶವಾಗಿರುತ್ತೆ. ಈ ಸಂವಹನ ಸಣ್ಣ ಮತ್ತು ಸಡಿಲವಾಗಿ ಹೆಣೆದ ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಕಟ್ಟುನಿಟ್ಟಾದ ಕ್ರಮಾನುಗತ ಶ್ರೇಣಿಗಳಿಲ್ಲದ ಸಂದರ್ಭಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ದೊಡ್ಡ ಸಂಸ್ಥೆಗಳಲ್ಲಿ ಸಂವಹನದ ಔಪಚಾರಿಕ ರಚನೆ ಅತ್ಯಗತ್ಯವಾದರೂ ಅನೌಪಚಾರಿಕತೆಯು ಸಣ್ಣ ಹೆಣೆದ ಘಟಕಗಳಲ್ಲಿ ಗುರಿ ದೃಷ್ಟಿಕೋನವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅನೌಪಚಾರಿಕ ಸಂವಹನವು ಚಾಟ್ಗಳು, ಸಂಭಾಷಣೆಗಳು, ಅನೌಪಚಾರಿಕ ಮಾತುಕತೆಗಳು ಮುಂತಾದವುಗಳ ಮೂಲಕ ನಡೆಯುತ್ತೆ. ಇಲ್ಲಿ ಮೊದಲೇ ನಿರ್ಧಾರ ಮಾಡಿರೋದಿಲ್ಲ ಯಾವ ಥರ ಸಂವಹನ ನಡಿಬೇಕಂತ. ಇಲ್ಲೇನಿದ್ರೂ ಅನೌಪಚಾರಿಕವಾಗಿ ಮಾತುಕತೆಗಳ ಮೂಲಕ ಸಂವಹನ ನಡೀತಾ ಇರುತ್ತೆ. ನೆಕ್ಸ್ಟ್ type of communication is lateral communication. Lateral communication generally takes place in an organization and is neither upward nor downward. It proceeds in a horizontal manner and takes place among equals and at peer level. It may also be described as peer level communication. Any communication that takes place orally or in writing from one branch head to another, from one division head to another, from one group head to the other may be described as lateral communication. Any communication that takes place orally or in writing from one branch head to another, from one division head to the other, from one group head to the other may be described as lateral communication. An important point worth noting in any such lateral communication is that there is not much difference in terms of the hierarchical levels and or positions of the sender and the receiver. ಲ್ಯಾಟ್ರಲ್ ಸಂವಹನವನ್ನು ಕನ್ನಡದಲ್ಲಿ
ಪಾರ್ಶ್ವ ಸಂವಹನ ಅಂತ ತರ್ಜುಮೆ ಮಾಡ್ಬೋದು, ಅನುವಾದ ಮಾಡ್ಬೋದು. ಪಾರ್ಶ್ವ ಸಂವಹನ ಸಾಮಾನ್ಯವಾಗಿ ಒಂದೇ ಸಂಸ್ಥೆ, ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇರುತ್ತೆ, ಸಂಘಟನೆಯಲ್ಲಿ. ಅದು ಮೇಲ್ಮುಖವಾಗಿ ಅಥವಾ ಕೆಳಕ್ಕಿರೋದಿಲ್ಲ, ಅದು ಸಮತಲ ರೀತಿಯಲ್ಲಿರುತ್ತದೆ, ಸಮಾನ ಪೀರ್ ಮಟ್ಟದಲ್ಲಿ ನಡೆಯುತ್ತದೆ. ಇದನ್ನೇ ಪೀರ್ ಲೆವೆಲ್ ಸಂವಹನ ಅಂತ ಕೂಡ ಕರೀತಾರೆ. ನಡೆಯುವ ಯಾವುದೇ ಸಂವಹನ ಮೌಖಿಕವಾಗಿ, ಲಿಖಿತವಾಗಿ, ಒಂದು ಶಾಖೆಯ ಮುಖ್ಯಸ್ಥರಿಂದ ಇನ್ನೊಂದು ಶಾಖೆಗೆ, ಒಂದು ವಿಭಾಗದ ಮುಖ್ಯಸ್ಥರಿಂದ ಇನ್ನೊಂದಕ್ಕೆ, ಒಂದು ಗುಂಪಿನ ಮುಖ್ಯಸ್ಥರಿಂದ ಇನ್ನೊಂದಕ್ಕೆ ಬಹುಶಃ ಪಾರ್ಶ್ವ ಸಂವಹನ ಇರೋದನ್ನು ಗಮನಿಸಬಹುದು. ಇಂತಹ ಯಾವುದೇ ಪಾರ್ಶ್ವ ಸಂವಹನದಲ್ಲಿ ಗಮನಿಸಬೇಕಾದಂಥ ಒಂದು ಪ್ರಮುಖ ಅಂಶ ಅಂದರೆ ಕ್ರಮಾನುಗತ ಮಟ್ಟಗಳು ಅಥವಾ ಕಳುಹಿಸುವವರ ಮತ್ತು ಸ್ವೀಕರಿಸುವವರ ಸ್ಥಾನಗಳ ವಿಷಯದಲ್ಲಿ ಹೆಚ್ಚಿನ ವ್ಯತ್ಯಾಸ ಇರೋದಿಲ್ಲ. ಒಂದೇ ಸ್ಥಾನದಲ್ಲಿ, ಒಂದೇ ರೀತಿಯ ಅಧಿಕಾರದಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳ ಹಂತದಲ್ಲಿ ನಡೀತಕ್ಕಂಥ ಸಂವಹನ ಇದು. ಸಮಾನ ಶ್ರೇಣಿಯ ಉದ್ಯೋಗಿಗಳ ನಡುವೆ ನಡೀತಕ್ಕಂಥ ಸಂವಹನವೇ ಪಾರ್ಶ್ವ ಸಂವಹನ. ಇಲ್ಲಿ ಮೇಲಧಿಕಾರಿ, ಅಧೀನಾಧಿಕಾರಿ ಇರೋದಿಲ್ಲ. ಒಂದೇ ದರ್ಜೆಯ ಅಧಿಕಾರ ಹೊಂದಿರತಕ್ಕಂಥ ಅಧಿಕಾರಿಗಳ ಮಧ್ಯೆ ನಡೀತಕ್ಕಂಥ ಸಂವಹನ ಇದಾಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಇಂಟರಾಕ್ಟಿವ್ ಕಮ್ಯುನಿಕೇಷನ್. Interactive communication is generally a two-way process. It takes place through meetings, conferences, teleconferencing, multimedia, presentations, group discussions and other such active two-way exchanges. Interactive communication is most appropriate when the message or subject is to be presented at length. For example, in practical sessions, case study discussions and strategy formulation, when many speakers are involved, there may be a need for a moderator who will facilitate the effective flow of communication from different speakers. ಸಂವಾದಾತ್ಮಕ ಸಂವಹನ, ಇದನ್ನು ಇಂಟರಾಕ್ಟಿವ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ಸಂವಾದಾತ್ಮಕ ಸಂವಹನ ಅಂತ ಇದನ್ನು ಕನ್ನಡಕ್ಕೆ ನಾವು ಅನುವಾದ ಮಾಡ್ಬೋದು. ಸಂವಾದಾತ್ಮಕ ಸಂವಹನವು ಮೂಲಭೂತವಾಗಿ ದ್ವಿಮುಖ ಪ್ರಕ್ರಿಯೆ ಆಗಿರುತ್ತೆ. ಇದು ಸಭೆಗಳು, ಸಮಾವೇಶಗಳು, ಕಾನ್ಫರೆನ್ಸಿಂಗ್, ಮಲ್ಟಿಮೀಡಿಯಾ ಪ್ರಸ್ತುತಿಗಳು, ಗುಂಪು ಚರ್ಚೆಗಳು ಮತ್ತು ಇತರ ಸಕ್ರಿಯ ದ್ವಿಮುಖ ವಿನಿಮಯದ ಮೂಲಕ ನಡೆಯುತ್ತವೆ. ಸಂದೇಶ ಅಥವಾ ವಿಷಯವನ್ನು ದೀರ್ಘವಾಗಿ ಪ್ರಸ್ತುತಪಡಿಸುವಾಗ ಸಂವಾದಾತ್ಮಕ ಸಂವಹನ ಹೆಚ್ಚು ಸೂಕ್ತವಾಗಿರುತ್ತೆ. ಉದಾಹರಣೆಗೆ, ಪ್ರಾಯೋಗಿಕ ಅವಧಿಗಳಲ್ಲಿ, ಕೇಸ್ ಸ್ಟಡಿ ಚರ್ಚೆಗಳಲ್ಲಿ ಮತ್ತು ತಂತ್ರ ಸೂತ್ರೀಕರಣ ಅನೇಕ ಸ್ಪೀಕರ್ಗಳು ಭಾಗಿಯಾದಾಗ ವಿಭಿನ್ನ ಸ್ಪೀಕರ್ಗಳಿಂದ ಸಂವಹನದ ಪರಿಣಾಮಕಾರಿ ಹರಿವನ್ನು ಸುಗಮಗೊಳಿಸುವ ಮಾಡರೇಟರ್ನ ಅಗತ್ಯ ಇಲ್ಲಿ ಬರಬಹುದು. ಅಂದರೆ ಹಲವಾರು ಜನ ಅಟ್ ಎ ಟೈಮಲ್ಲಿ ಪರಸ್ಪರ ಸಂವಹನ ನಡೆಸೋದನ್ನು ಸಂವಾದಾತ್ಮಕ ಸಂವಹನ ಅಂತ ಕರೀತಾರೆ. ಮಾತುಕತೆಗಳ ಮೂಲಕ ಪರಸ್ಪರ ಮುಖಾಮುಖಿ ಸಂವಹನ ನಡೀತಾ ಇರುತ್ತೆ ಇಲ್ಲಿ. Mass communication. Mass communication is distinctive in view of its scale. Essentially, it addresses a large mass of people. Public speaking, newspapers, magazines and journals, radio, television, .coms, etc. are channels of mass communication. Mass communication has developed into a specialized area of study. ಸಮೂಹ ಸಂವಹನ, ಕನ್ನಡದಲ್ಲಿ ಸಮೂಹ ಸಂವಹನವು ಅದರ ಪ್ರಮಾಣವನ್ನು ಗಮನದಲ್ಲಿಟ್ಕೊಂಡು ಬಹಳ ವಿಶಿಷ್ಟವಾಗಿರುತ್ತೆ. ಅಂದರೆ ಪ್ರಮಾಣ, ಹೆಚ್ಚು ಜನ ಅಂತ ಒಂದು ಸಮೂಹ. ಮೂಲಭೂತವಾಗಿ ಇದು ಹೆಚ್ಚಿನ ಜನರನ್ನು ಉದ್ದೇಶಿಸಿರುತ್ತೆ. ಸಾರ್ವಜನಿಕ ಭಾಷಣಗಳು, ಪತ್ರಿಕೆಗಳು, ನಿಯತಕಾಲಿಕೆಗಳು, ರೇಡಿಯೋ, ಟೆಲಿವಿಷನ್, .comಗಳು ಇತ್ಯಾದಿಗಳು ಸಾಮೂಹಿಕ ಸಂವಹನದ ಮಾರ್ಗಗಳಾಗಿವೆ. ಸಾಮೂಹಿಕ ಸಂವಹನ ಅಧ್ಯಯನದ ವಿಶೇಷ ಕ್ಷೇತ್ರವಾಗಿ ಆಧುನಿಕ ಕಾಲದಲ್ಲಿ ಅಭಿವೃದ್ಧಿಗೊಂಡಿದೆ. Each of these areas or channels calls for distinct skills. By its very nature, mass communication addresses a vast, well spread out and heterogeneous group of people, and as such, special efforts will have to be made to sustain their interest and achieve the desired responses. At the government level too, there is often a separate ministry or department of mass communication to deal with this functional area.
Main branches of study relating to mass communication are public relations, advertising and publicity, journalism and digital media. ಈ ಪ್ರತಿಯೊಂದು ಪ್ರದೇಶಗಳು ಅಥವಾ ಚಾನಲ್ಗಳು ಅಥವಾ ಮೂಲಗಳು ವಿಭಿನ್ನ ಕೌಶಲ್ಯಗಳನ್ನು ಬಯಸುತ್ತವೆ. ಅದರ ಸ್ವಭಾವದಿಂದ ಸಾಮೂಹಿಕ ಸಂವಹನ ವಿಶಾಲವಾದ, ಉತ್ತಮವಾಗಿ ಹರಡಿರುವ ವೈವಿಧ್ಯಮಯ ಜನರ ಗುಂಪನ್ನು ಉದ್ದೇಶಿಸಿರುತ್ತೆ ಮತ್ತು ಅದರಂತೆ ಅವರ ಆಸಕ್ತಿಯನ್ನು ಉಳಿಸಿಕೊಳ್ಳಲು, ಅಪೇಕ್ಷಿತ ಪ್ರತಿಕ್ರಿಯೆಯನ್ನು ಸಾಧಿಸಲು ವಿಶೇಷ ಪ್ರಯತ್ನಗಳು ಕೂಡ ಇಲ್ಲಿ ಕ್ರಮವಾಗಿರಬೇಕಾಗುತ್ತೆ. ಸರ್ಕಾರಿ ಮಟ್ಟದಲ್ಲಿಯೂ ಸಹ ಈ ಕ್ರಿಯಾತ್ಮಕ ಪ್ರದೇಶವನ್ನು ಎದುರಿಸಲು ಪ್ರತ್ಯೇಕ ಸಚಿವಾಲಯ ಅಥವಾ ಸಾಮೂಹಿಕ ಸಂವಹನ ವಿಭಾಗವೇ ಇದೆ. ಸಾಮೂಹಿಕ ಸಂವಹನಕ್ಕೆ ಸಂಬಂಧಿಸಿದ ಅಧ್ಯಯನದ ಮುಖ್ಯ ಶಾಖೆಗಳು ಸಾರ್ವಜನಿಕ ಸಂಪರ್ಕ, ಜಾಹೀರಾತು ಮತ್ತು ಪ್ರಚಾರ, ಪತ್ರಿಕೋದ್ಯಮ ಮತ್ತು ಡಿಜಿಟಲ್ ಮಾಧ್ಯಮ. ಇದು ಸರ್ಕಾರದ ಹಂತದಲ್ಲೇ ಕೆಲಸ ನಿರ್ವಹಿಸ್ತಾ ಇರುತ್ತೆ. Lastly, grapevine is a kind of informal communication. Grapevine communication. It is also a kind of informal communication that prevails in organizations and businesses. The source of such communication may not be clear. It spreads by way of gossip and rumors. It travels through informal networks and quite often travels faster than formal messages. Sometimes it gets more powerful and becomes more receptive than formal communication. ಕೊನೆಯದಾಗಿ ಗ್ರೇಪ್ ವೈನ್ ಸಂವಹನ ಒಂದು ರೀತಿಯ ಅನೌಪಚಾರಿಕ ಸಂವಹನ. ಇದು ಸಮೂಹ ಸಂವಹನ ಇದ್ದಂಗೆ. ಇದು ಸಂಸ್ಥೆಗಳು ಮತ್ತು ವ್ಯವಹಾರಗಳಲ್ಲಿ ಪ್ರಚಲಿತವಾಗಿದೆ. ಇಂತಹ ಸಂವಹನದ ಮೂಲ ಸ್ಪಷ್ಟವಾಗಿ ಇಲ್ಲದೇ ಇರಬಹುದು, ಆದರೆ ಇದು ಗಾಸಿಪ್ ಮತ್ತು ವದಂತಿಗಳ ಮೂಲಕ ಹರಟೆಗಳ ಮೂಲಕ ಹರಡುತ್ತೆ. ಇದು ಅನೌಪಚಾರಿಕ ನೆಟ್ವರ್ಕ್ಗಳ ಮೂಲಕ ಚಲಿಸುತ್ತೆ ಮತ್ತು ಔಪಚಾರಿಕ ಸಂದೇಶಗಳಿಗಿಂತ ವೇಗವಾಗಿ ಚಲಿಸುತ್ತೆ. ಕೆಲವೊಮ್ಮೆ ಇದು ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ಮತ್ತು ಔಪಚಾರಿಕ ಸಂವಹನಕ್ಕಿಂತ ಹೆಚ್ಚು ಸ್ವೀಕಾರಾರ್ಹವಾಗಿರುತ್ತೆ. The prevalence of this type of communication in an organization has to be recognized and accepted. A skilled communicator can derive benefits from such communication as well. It may not always be possible to control the grapevine, but nevertheless, an able communicator knows how to influence it. Like any other type of communication, this one has its own merits and demerits. ವ್ಯವಸ್ಥೆಯಲ್ಲಿ ಇಂತಹ ಗ್ರೇಪ್ವೈನ್ ಸಂವಹನದ ಹರಡುವಿಕೆಯನ್ನು ಗುರುತಿಸಬೇಕು ಮತ್ತು ಸ್ವೀಕರಿಸೋದು ಇದೆ. ನುರಿತ ಸಂವಹನಕಾರನು ಅಂತಹ ಸಂವಹನದಿಂದ ಪ್ರಯೋಜನಗಳನ್ನು ಪಡೆಯಬಹುದು. ಗ್ರೇಪ್ವೈನ್ ಸಂವಹನವನ್ನು ನಿಯಂತ್ರಿಸಲು ಯಾವಾಗಲೂ ಸಾಧ್ಯವಾಗದೇ ಇರಬಹುದು, ಆದರೆ ಸಮರ್ಥ ಸಂವಹನಕಾರನು ಅದನ್ನು ಹೇಗೆ ಪ್ರಭಾವಿಸಬೇಕು ಅಂತ ತಿಳಿದಿರ್ತಾನೆ. ಮತ್ತು ಯಾವುದೇ ರೀತಿಯ ಸಂವಹನದಂತೆ ಇದು ಸಹ ತನ್ನದೇ ಗುಣ ಮತ್ತು ದೋಷಗಳನ್ನು ಒಳಗೊಂಡಿರುತ್ತೆ. ಸಂವಹನದ ಬಗೆಗಳನ್ನು ಇದುವರೆಗೂ ತಿಳ್ಕೊಂಡಿದ್ದೀರಾ? ಧನ್ಯವಾದಗಳು. ಥ್ಯಾಂಕ್ ಯು ಆಲ್.